ಸಂಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಂಡೇ ಲೆಗ್ ಸೂಪ್ನ ಕುಡಿಯೋಣ ಅಂತ ರಾಜನ ಮಿಲ್ಟ್ರಿ ಹೋಟೆಲ್ಗೆ ಹೋಗಿ ಆ್ಯಂಡ್ ಪ್ರತಿ ಸಂಡೇನೂ ನಾವು ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಒಂದು ಪ್ರಮೋಷನ್ ಇತ್ತು ಅಂತ ವೆಡ್ನಸ್ಡೇ ಹೋಗಿದ್ವಿ. ಟ್ಯೂಸ್ಡೇದು ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ವೆಡ್ನಸ್ಡೇ ಬಂದು ಒಂದು ಪ್ರಮೋಷನ್ ಇತ್ತು. ಸೊ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರ್ತಾ 99 ರುಪೀಸ್ ಅಂತ ಡಾಮಿನೋಸಲ್ಲಿ ಏನೋ ಆಫರ್ ನಡೀತಿದೆ ಅಂತ ನಾನು ತುಂಬ ಪ್ರಮೋಷನ್ಸಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಪಿಜ್ಜಾ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಆದ್ರೂ ನಾನು ಟೇಸ್ಟ್ ಮಾಡಬೇಕು ಅಂತ ಅಲ್ಲಿಗೆ ಹೋದೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮನೆ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ 9 ಮಂತ್ಸ್ ಮೇಲ್ ಆಯಿತು ನಾವು ಮನೆ ಬೀಗ ಹಾಕಿ. ಸೊ ಅದಕ್ಕೋಸ್ಕರ ಮನೆ ಕ್ಲೀನ್ ಮಾಡೋಣ ಅಂತ VUK ಸರ್ವಿಸ್ ಅವ್ರು ಹೇಳಿದ್ದೆ. ಆ್ಯಂಡ್ ಅವರು 10 o'clock ಬರ್ತೀನಿ ಅಂತ ಹೇಳಿದ್ರು. 10:30 ಮೇಲೆ ಆಯಿತು. ನಾವುಗಷ್ಟಲ್ಲಿ ಲೇಟ್ ಆಯಿತು. ಅವ್ರು ಬಂದು ಕಾಯ್ತಾಯಿದ್ರು. ಸೊ ಅವ್ರು ಬಂದು ಎಲ್ಲ ಐಟಮ್ಸ್ನು ತೊಗೊಂಡು ಬಂದಿದ್ರು. ಆ್ಯಂಡ್ ತೊಗೊಂಡು ಬಂದು ಅವ್ರ ಐಟಮ್ಸಲ್ಲೇ ಪ್ರತಿ ಒಂದೂ ಮೂಲೆನೂ ಮನೆ ಕ್ಲೀನ್ ಮಾಡಿಕೊಡ್ತಾರೆ. ನೋಡಿ ಹೆಂಗಿತ್ತು ಮನೆ ಅಂತ. ಆ್ಯಂಡ್ ಫಸ್ಟ್ ತೊಗೊಂಡಿರೋ ವಿಡಿಯೋ. ಆ್ಯಂಡ್ ಅವರು ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಆ್ಯಂಡ್ ನಮ್ಮನೆ ಅಂತೂ ತುಂಬಾ ಗಲೀಜಾಗಿತ್ತು. ಯಾಕಂದರೆ ಬಿಕಾಸ್ ಮನೆ ಬೀಗ ಹಾಕಿದ್ವಿ ಅಲ್ವಾ. ಸೊ ಅದಕ್ಕೇ ತುಂಬಾ ಗಲೀಜಾಗಿತ್ತು. ಆ್ಯಂಡ್ ಅವ್ರು ನೀಟಾಗಿ ಹೈಜಿನಾಗೆ ಕ್ಲೀನ್ ಕೂಡ ಮಾಡಿಕೊಟ್ರು. ನಮ್ಮನೆ ವಿಂಡೋ, ಸೋಫಾ, ಫ್ಯಾನ್, ಫ್ರಿಜ್, ಬೆಡ್, ಟೀಪಾಯ್, ಕಿಚನ್ ಟೈಲ್ಸ್, ವಾಶ್ರೂಮ್ ಪ್ರತಿ ಒಂದೇನು ಮೂಲೆನೂ ಕ್ಲೀನ್ ಮಾಡಿಕೊಟ್ರು. ಆ್ಯಂಡ್ ಇವರು ತುಂಬ ಪ್ರೊಫೆಷ್ನಲ್ ಕೂಡ ಮಾಡ್ತಾರೆ. ಆ್ಯಂಡ್ ಎಲ್ಲ ಐಟಮ್ನ ಎತ್ತಿ ಕ್ಲೀನ್ ಮಾಡಿ ತಿರ್ಗಾ ವಾಪಸ್ ಅದೇ ಜಾಗದಲ್ಲಿ ಅವರೇ ಅರೇಂಜ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಕೆಳಗಡೆ ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೆ. ಇವ್ರು ಮಾಡಿದ್ದು ತುಂಬಾ ನನಗೆ ಹೆಲ್ಪ್ಫುಲ್ ಅಂತಲೇ ಅನ್ನಿಸ್ತು. ಆ್ಯಂಡ್ ನೀವು ಹೋಗಿ VUK ಸರ್ವಿಸ್ ಅವ್ರಿಗೆ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು ಸರ್ವಿಸ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಬಂದಿದ್ದು ಚಿಕ್ಕ ವ್ಲಾಗ್ ಅಷ್ಟೇ, ಮಿನಿ ವ್ಲಾಗ್ ಥರ, ಇನ್ನೇನು ಇಲ್ಲ. ಆ್ಯಂಡ್ ಡೈಲಿ ನಾವು ಒಂದು ಸ್ವಲ್ಪ ಔಟಿಂಗ್ಸ್ ಅಂತ ಹೋಗ್ತೀವಿ. ಆ್ಯಂಡ್ ಡೈಲಿ ಆಚೆ ಹೋಗಲೇಬೇಕು ಒನ್ ಟೈಮ್ ಆದರೂ. ಸೊ ಏನಾದರೂ ತಿನ್ನೋಕ್ಕೆ, ಏನಾದರೂ ಡೇಟಿಂಗ್ಸ್ ಆ ಥರ ಏನಾದರೂ ಶಾಪಿಂಗ್ ಆ ಥರ ಹೋಗ್ತೀವಿ ಡೈಲಿನಿ. ಅದ್ರಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮನೆ ಕ್ಲೀನಿಂಗ್ ಕೂಡ ಹಾಕಿದ್ದೆ. ಸೊ ನೆಕ್ಸ್ಟ್ ಮನೆಯೆಲ್ಲ ಫುಲ್ ಅರೇಂಜ್ ಆದಮೇಲೆ ಹೋಮ್ ಟೂರ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ಪ್ರೆಸೆಂಟ್ ಹೆಂಗಿದೆ ಅಂತ ನಾವಿನ್ನೂ ಅಲ್ಲಿ ಹೋಗಿಲ್ಲ. ಹೋದಾಗ ನಾನು ಹೋಮ್ ಟೂರ್ ಮಾಡಿ ಹಾಕ್ತೀನಿ ಹೆಂಗಿದೆ ಆ್ಯಂಡ್ ಏನೇನಿದೆ ನಮ್ಮ ಮನೇಲಿ ಅನ್ನೋದನ್ನು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು.